ನನ್ನ ಪ್ರೀತಿಯ ಬಂಧುಗಳೇ, ನಾನು ನಿಮ್ಮ ಅಬು ರಾಜಿ ಸವಣೂರು. ಈ ದೃಶ್ಯವನ್ನು ಒಮ್ಮೆ ಶಾಂತವಾಗಿ ನೋಡಿದಾಗ ನೆನಪು ಬರುವುದು ಋಗ್ವೇದದ ಅತ್ಯಂತ ಕೊನೆಯ ಮಂಡಲದ ಕೊನೆಯ ಸೂಕ್ತ. ಸಂಗಜದ್ವಂ ಸಂವದದ್ವಂ ಸಂವೋ ಮನಾಂಸಿ ಜಾನತಾಂ. ಇದು ಉಡುಪಿಯಲ್ಲಿ ನಡೆದ ಈ ಘಟನೆ ಇಂದು ಇಡೀ ದೇಶದ ಹೃದಯ ಮುಟ್ಟಿದೆ. ಇಲ್ಲಿ ಯಾರು ಇದ್ದಾರೆ ಎಂದರೆ ಕೆಲವು ಮುಸ್ಲಿಂ ತಾಯಂದಿರು ಮತ್ತು ಹಲವು ವರ್ಷಗಳಿಂದ ಮನೆಯ ಹಾಗೂ ಬದುಕಿನ ಸಂಕಷ್ಟ ಅನುಭವಿಸುತ್ತಿದ್ದ ಒಬ್ಬ ಅಸಹಾಯಕಿ ಹಿಂದೂ ಮಹಿಳೆ. ಏನು ನಡೆಯುತ್ತಿದೆ ಎಂದರೆ ಆ ಮಹಿಳೆಯ ಪರವಾಗಿ ಮುಸ್ಲಿಂ ಸಹೋದರಿಯರು ಸಚಿವರ ಮುಂದೆ ಕಣ್ಣೀರಿಟ್ಟು ಅವರಿಗೆ ಒಂದು ಮನೆ ಕೊಡಿಸಿ, ನ್ಯಾಯ ಕೊಡಿಸಿ ಎಂದು ಮನವಿ ಮಾಡುತ್ತಿದ್ದಾರೆ. ಎಲ್ಲಿ ನಡೆಯುತ್ತಿದೆ ಎಂದರೆ ಕರ್ನಾಟಕದ ಉಡುಪಿ ಭಾಗದಲ್ಲಿ ನಡೆದ ಸಾರ್ವಜನಿಕ ಭೇಟಿ ಮತ್ತು ಮನವಿ ಕಾರ್ಯಕ್ರಮದ ವೇಳೆ. ಯಾವಾಗ ನಡೆದುದೆಂದರೆ ಇತ್ತೀಚೆಗೆ ವೈರಲ್ ಆದ ಈ ಘಟನೆ ಜನರ ಕಣ್ಣೀರನ್ನೇ ತರಿಸುವಷ್ಟು ಭಾವನಾತ್ಮಕ ಕ್ಷಣವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ. ಯಾಕೆ ಈ ಘಟನೆ ನಡೆದಿದೆ ಎಂದರೆ ಆ ಹಿಂದೂ ಮಹಿಳೆ ಹಲವು ವರ್ಷಗಳಿಂದ ಅನುಭವಿಸುತ್ತಿದ್ದ ಸಂಕಷ್ಟಕ್ಕೆ ಪರಿಹಾರ ಸಿಗದೆ ಅಲೆದಾಡುತ್ತಿದ್ದ ಕಾರಣ ಮಾನವೀಯತೆಯಿಂದ ಮಿಡಿದ ಈ ಮುಸ್ಲಿಂ ತಾಯಂದಿರು ಆಕೆಯ ನೋವನ್ನು ತಮ್ಮ ಮನೆಯ ನೋವಿನಂತೆ ತೆಗೆದುಕೊಂಡು ಅಧಿಕಾರಿಗಳ ಬಳಿ ಧಾವಿಸಿದ್ದಾರೆ. ಹೇಗೆ ಈ ಘಟನೆ ನಡೆಯಿತು ಎಂದರೆ ಸಚಿವ ಅವರು ಎದುರು ನಿಂತು ತಾಯಂದಿರು ತಮ್ಮದೇ ಕುಟುಂಬದವರಿಗಾಗಿ ಬೇಡಿಕೊಳ್ಳುವಂತೆ ಕಣ್ಣೀರಿಟ್ಟು ಮನವಿ ಮಾಡಿದರು. ಮತ್ತು ಆ ಕ್ಷಣದಲ್ಲಿ ಧರ್ಮ, ಜಾತಿ, ರಾಜಕೀಯ ಎಲ್ಲವೂ ಮರೆತು ಕೇವಲ ಮನುಷ್ಯತ್ವ ಮಾತ್ರ ಮಾತನಾಡುತ್ತಿತ್ತು. ಬಂಧುಗಳೇ, ಇಂದು ನಾನು ಈ ನಿಮ್ಮ ಮುಂದೆ ಹೇಳಲು ಕುಳಿತಿರುವ ಈ ಘಟನೆ ಕೇವಲ ಒಂದು ವೈರಲ್ ವಿಡಿಯೋ ಅಲ್ಲ. ಇದು ನಮ್ಮ ದೇಶದ ಆತ್ಮ ಇನ್ನೂ ಸತ್ತಿಲ್ಲ ಎಂಬುದಕ್ಕೆ ಜೀವಂತ ಸಾಕ್ಷಿ. ದಯವಿಟ್ಟು ಈ ವಿಡಿಯೋವನ್ನು ಮಧ್ಯದಲ್ಲಿ ಬಿಟ್ಟು ಹೋಗಬೇಡಿ. ಯಾಕಂದರೆ ನೀವು ಕೊನೆಯವರೆಗೂ ನೋಡದೆ ಹೋದರೆ ಕೇವಲ ಒಂದು ದೃಶ್ಯವನ್ನೆಲ್ಲ ಮನುಷ್ಯತ್ವ, ಧರ್ಮ, ಪ್ರೀತಿ, ಸೌಹಾರ್ದತೆ, ಸಂವಿಧಾನ, ಇತಿಹಾಸ ಒಂದು ಕ್ಷಣದಲ್ಲಿ ಜೀವಂತವಾಗಿ ಹೇಗೆ ಮೂಡಿ ಬರುತ್ತದೆ ಎಂಬ ಮಹತ್ತರ ಸತ್ಯವನ್ನು ಕಳೆದುಕೊಳ್ಳುತ್ತೀರಿ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ದೇಶದ ಬೆಂಕಿ ಹಚ್ಚುವ ಮಾತುಗಳು ತುಂಬಿವೆ. ಒಬ್ಬರನ್ನು ಮತ್ತೊಬ್ಬರ ವಿರುದ್ಧ ನಿಲ್ಲಿಸುವ ಪ್ರಯತ್ನಗಳು ನಡೆಯುತ್ತಿವೆ. ಅವನು ಹಿಂದೂ, ಇವನು ಮುಸ್ಲಿಂ, ಅವನು ನಮ್ಮವನಲ್ಲ ಎಂಬ ವಿಷಭರಿತ ಮಾತುಗಳು ಸಮಾಜವನ್ನು ತುಂಬಿಕೊಂಡಿವೆ. ಆದರೆ ಇಂತಹ ಸಮಯದಲ್ಲಿ ಉಡುಪಿಯ ಈ ಸಣ್ಣ ದೃಶ್ಯ ಇಡೀ ಭಾರತ ದೇಶಕ್ಕೆ ದೊಡ್ಡ ಪಾಠ ಕಲಿಸಿದೆ. ಒಬ್ಬ ಅಸಹಾಯಕ ಹಿಂದೂ ಮಹಿಳೆ ಬದುಕಿಗಾಗಿ ಕೆಲವು ಮುಸ್ಲಿಂ ತಾಯಂದಿರು ಸಚಿವರ ಮುಂದೆ ನಿಂತು ಕಣ್ಣೀರಿಟ್ಟು ಅವರಿಗೆ ಒಂದು ಮನೆ ಕೊಡಿಸಿ ಎಂದು ಬೇಡಿಕೊಳ್ಳುವ ಆ ದೃಶ್ಯವನ್ನು ನೋಡಿದಾಗ ನನ್ನ ಹೃದಯ ನಡುಗಿತ್ತು. ಬಂಧುಗಳೇ, ಯಾಕಂದರೆ ಅಲ್ಲಿ ನಾನು ಯಾವುದೇ ಧರ್ಮವನ್ನು ನೋಡಲಿಲ್ಲ. ಅಲ್ಲಿ ನಾನು ಕಂಡದ್ದು ಕೇವಲ ಒಂದು ತಾಯಿಯ ಹೃದಯ ಮತ್ತೊಬ್ಬ ತಾಯಿಯ ನೋವಿಗೆ ಕರಗಿದ ಕ್ಷಣ. ಇದೇ ನಿಜವಾದ ಇಸ್ಲಾಂ, ಇದೇ ನಿಜವಾದ ಹಿಂದೂ ಧರ್ಮ, ಇದೇ ನಿಜವಾದ ಕ್ರೈಸ್ತ ಧರ್ಮ, ಇದೇ ನಿಜವಾದ ಭಾರತ. ಪವಿತ್ರ ಕುರ್ಆನ್ ನಲ್ಲಿ ಅಲ್ಲಾಹು ಹೇಳುತ್ತಾನೆ, ಅಬ್ದುಲ್ಲಾ ವಲಾ ತುಶ್ರಿಕು ಬಿಹಿ ಶೈಅನ್ ವಬಿಲ್ ವಾಲಿದೈನಿ ಇಹ್ಸಾನ ವಬಿದಿಲ್ ಕುರ್ಬ ವಲ್ ಯತಾಮ ವಲ್ ಮಸಾಕೀನ ವಲ್ ಜಾರಿ ದಿಲ್ ಕುರ್ಬ ವಲ್ ಜಾರಿಲ್ ಜುನುಬ. ಅಲ್ಲಾಹನು ಅನ್ನು ಆರಾಧಿಸಿರಿ ಮತ್ತು ಪೋಷಕರು, ಬಂಧುಗಳು, ಅನಾಥರು, ಬಡವರು ಹಾಗೂ ಹತ್ತಿರದ ಮತ್ತು ದೂರದ ನೆರೆಹೊರೆಯವರೊಂದಿಗೆ ಒಳಿತಿನಿಂದ ವರ್ತಿಸಿರಿ. ಸೂರತ್ ನಿಸಾನಲ್ಲಿ ಆಯತ್ತಿದೆ. ಈ ಆಯತ್ತು ಕೇವಲ ಓದಲು ಅಲ್ಲ ಬಂಧುಗಳೇ, ಬದುಕಿನಲ್ಲಿ ತೋರಿಸಲು ಮತ್ತು ಆ ಮುಸ್ಲಿಂ ತಾಯಂದಿರು ಅದನ್ನೇ ಮಾಡಿ ತೋರಿಸಿದ್ದಾರೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ನಜಾಲ ಜಿಬ್ರೀನು ಯೂಸೀನಿ ಬಿಲ್ ಜಾರ್ ಹತ್ತಾ ಲುನಂತು ಅನ್ನಹು ಸಯುಅರ್ರಿಸುಹು. ಜಿಬ್ರೀಲ್ ಅಲೈಹಿಸ್ಸಲಾಂ ರವರು ನೆರೆಹೊರೆಯವರ ಹಕ್ಕಿನ ಬಗ್ಗೆ ನನಗೆ ಎಷ್ಟು ಒತ್ತಿ ಹೇಳಿದರು ಎಂದರೆ ಮುಂದೆ ಅವರಿಗೆ ಆಸ್ತಿಯಲ್ಲೂ ಪಾಲು ಕೊಡಬೇಕಾಗುತ್ತದೆಯೋ ಏನು ಎಂದು ನಾನು ಭಾವಿಸಿದ್ದೆ. ಅಲ್ಲಾಹು ಅಕ್ಬರ್. ಯೋಚಿಸಿ ನೋಡಿ ಬಂಧುಗಳೇ, 5 ವರ್ಷಗಳಿಂದ ತಮ್ಮ ಮನೆಯ ಸಮಸ್ಯೆಯಂತೆ ಒಬ್ಬ ಹಿಂದೂ ಮಹಿಳೆಯ ನೋವಿಗಾಗಿ ಓಡಾಡುತ್ತಿರುವ ಈ ತಾಯಂದಿರು ಇವತ್ತು ಇಡೀ ದೇಶಕ್ಕೆ ಧರ್ಮದ ನಿಜವಾದ ಅರ್ಥವನ್ನು ಕಲಿಸಿದ್ದಾರೆ.
ಕೆಲವರು ಮೈಕ್ ಹಿಡಿದು ಗಂಟಲೆ ಭಾಷಣ ಮಾಡುತ್ತಾರೆ. ಆದರೆ ಈ ತಾಯಂದಿರು ಒಂದು ಹನಿ ಕಣ್ಣೀರಿನಿಂದ ಲಕ್ಷ ಭಾಷಣಗಳಿಗಿಂತಲೂ ದೊಡ್ಡ ಸಂದೇಶ ಕೊಟ್ಟಿದ್ದಾರೆ. ಇದೇ ಕಾರಣಕ್ಕೆ ಇಸ್ಲಾಂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರಹ್ಮತುಲ್ ಲಿಲ್ ಆಲಮೀನ್, ಇಡೀ ಜಗತ್ತಿಗೆ ಕರುಣೆ ಎಂದು ಕರೆಯುತ್ತದೆ. ಮತ್ತು ಆಶ್ಚರ್ಯವೆಂದರೆ ಇದೇ ಸಂದೇಶವನ್ನು ನಮ್ಮ ಸನಾತನ ಧರ್ಮವು 1000 ವರ್ಷಗಳ ಹಿಂದೆ ಹೇಳುತ್ತದೆ. ಉಪನಿಷತ್ತಿನ ಆ ಮಹಾನ್ ವಾಕ್ಯ ವಾಸುದೈವಂ ಕುಟುಂಬಕಂ, ಇಡೀ ಜಗತ್ತೇ ಒಂದು ಕುಟುಂಬ. ಋಗ್ವೇದ ಹೇಳುತ್ತದೆ ಸಂಗಜಂಧ್ವಂ ಸಂವದಧ್ವಂ ಓ ಮನಾಂಸಿ ಜಾನತಂ, ನಾವೆಲ್ಲರೂ ಒಟ್ಟಾಗಿ ನಡೆಯೋಣ, ಒಟ್ಟಾಗಿ ಮಾತನಾಡೋಣ ಮತ್ತು ನಮ್ಮ ಮನಸ್ಸುಗಳು ಒಂದೇ ಆಗಿರಲಿ. ಬಸವಣ್ಣರವರು ಕೇಳಿದ ಆ ಪ್ರಶ್ನೆ ಇವತ್ತು ಕೂಡ ಸಮಾಜದ ಕಿವಿಯಲ್ಲಿ ಗುಡುಗುತ್ತಿದೆ. ದಯವಿಲ್ಲದ ಧರ್ಮ ಯಾವುದಯ್ಯ? ಹೌದು ಬಂಧುಗಳೇ, ದಯೆ ಇಲ್ಲದಿದ್ದರೆ ದೇವಸ್ಥಾನವೂ ಕಾಳಿ, ಮಸೀದು ಕಾಳಿ, ಚರ್ಚು ಕಾಳಿ. ಬೈಬಲ್ನಲ್ಲಿ ಯೇಸು ಕ್ರಿಸ್ತರು ಹೇಳಿದ್ದಾರೆ, ಲವ್ ಯುವರ್ ನೇಬರ್ ಆಸ್ ಯುವರ್ ಸೆಲ್ಫ್. ನೋಡಿ, ನಿನ್ನೆಯಂತೆಯೇ ನಿನ್ನ ನೆರೆಯವರನ್ನು ಪ್ರೀತಿಸು. ಸಿಖ್ ಧರ್ಮದ ಗುರು ನಾನಕ್ ದೇವ್ ಜಿ ಅವರು ಸರ್ವ ಜನ ಸೇವೆ ದೇವರ ಸೇವೆ ಎಂದು ಬೋಧಿಸಿದರು. ಬುದ್ಧನು ಕರುಣೆಯನ್ನೇ ಧರ್ಮದ ಹೃದಯವನ್ನಾಗಿ ಮಾಡಿದನು. ನೋಡಿ ಪ್ರೀತಿಯ ಸಹೋದರರೇ, ಮಹಾತ್ಮ ಗಾಂಧೀಜಿ ಹಿಂದೂ ಮುಸ್ಲಿಂ ಏಕತೆ ಇಲ್ಲದ ಭಾರತ ಆತ್ಮವಿಲ್ಲದ ದೇಹವಾಗುತ್ತದೆ ಎಂದು ಹೇಳಿದರು. ಡಾಕ್ಟರ್ ಬಾಬಾ ಸಾಹೇಬ್ರು ಅಂಬೇಡ್ಕರ್ ಅವರು ಭಾರತದ ಸಂವಿಧಾನ ಬರೆಯುವಾಗ ಭ್ರಾತೃತ್ವ ಎಂಬ ಪದವನ್ನು ಸೇರಿಸಿದ್ದು ಕಾರಣವಿಲ್ಲದೆ ಅಲ್ಲ. ಯಾಕಂದರೆ ಸಂವಿಧಾನ ಕೇವಲ ಕಾನೂನು ಪುಸ್ತಕವಲ್ಲ, ಅದು ಪರಸ್ಪರ ಕಣ್ಣೀರನ್ನು ಹರಿಸುವ ಮಾನವೀಯತೆಯ ಒಪ್ಪಂದ. ನಮ್ಮ ಸಂವಿಧಾನ ಪ್ರಸ್ತಾವನೆಯಲ್ಲಿ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಎಂಬ ಪದಗಳಿವೆ. ಆ ಭ್ರಾತೃತ್ವ ಇಂದು ಈ ಮುಸ್ಲಿಂ ಸಹೋದರಿಯ ಕಣ್ಣೀರಿನಲ್ಲಿ ಜೀವಂತವಾಗಿ ಇತಿಹಾಸದ ಪುಟವನ್ನು ತೆರೆದಿದೆ. ಹಜರತ್ ಉಮರ್ ರಲಿಯಲ್ಲಾಹು ಅನ್ಹು ಕಾಲದಲ್ಲಿ ಒಬ್ಬ ಹಿಂದೂ ಸಹೋದರ ವಿರುದ್ಧ ಭಿಕ್ಷೆ ಬೇಡುತ್ತಿರುವುದನ್ನು ಕಂಡು ಅವರು ಹತ್ತಿದರು. ಕೂಡಲೇ ಆತನಿಗೆ ಸರಕಾರಿ ಖಜಾನೆಯಿಂದ ಜೀವನಾಂಶ ನಿಗದಿಪಡಿಸಿದರು. ಟಿಪ್ಪು ಸುಲ್ತಾನ್ ರವರು ಶೃಂಗೇರಿ ಮಠದ ರಕ್ಷಣೆಗೆ ನೆರವಾದದ್ದು ಅಲ್ಲಿನ ಬ್ರಾಹ್ಮಣರ ಗೌರವ ಉಳಿಸಿದ್ದಕ್ಕೆ. ಇತಿಹಾಸ ಚಿನ್ನದ ಅಧ್ಯಯನವಾಗಿದ್ದು ಛತ್ರಪತಿ ಶಿವಾಜಿ ಮಹಾರಾಜರು ಮಸೀದಿಗಳಿಗೆ ಗೌರವ ನೀಡುತ್ತಿದ್ದರು. ಅಬ್ದುಲ್ ಕಲಾಂ ರವರು ದೇವಾಲಯಕ್ಕೂ ಹೋಗುತ್ತಿದ್ದರು, ಕುರ್ಆನ್ ಕೂಡ ಓದುತ್ತಿದ್ದರು. ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ ಮಾನವೀಯತೆಯ ದೊಡ್ಡ ಧರ್ಮವಾಗಿತ್ತು. ಇದೇ ನಮ್ಮ ಭಾರತ. ಇಲ್ಲಿ ಆಜಾನ್ ಧ್ವನಿಗೂ ದೇವಸ್ಥಾನದ ಗಂಟೆಗೂ ಮಧ್ಯೆ ಯುದ್ಧ ಇರಲಿಲ್ಲ. ಇಲ್ಲಿ ರಂಜಾನ್ ಹಬ್ಬಕ್ಕೂ ಹಿಂದೂ ಮನೆಗಳಲ್ಲಿ ಸಿಹಿ ಹಂಚಲಾಗುತ್ತಿತ್ತು. ದೀಪಾವಳಿ ದೀಪಗಳಲ್ಲಿ ಮುಸ್ಲಿಂ ಮಕ್ಕಳ ಮುಖಗಳು ಹೊಳೆಯುತ್ತಿತ್ತು. ಕ್ರಿಸ್ಮಸ್ನ ನಕ್ಷತ್ರಗಳ ಕೆಳಗೆ ಎಲ್ಲ ಧರ್ಮದ ಮಕ್ಕಳು ಆಟವಾಡುತ್ತಿದ್ದರು. ಆದರೆ ಇವತ್ತು ಕೆಲವರು ರಾಜಕೀಯದ ಲಾಭಕ್ಕಾಗಿ ನಮ್ಮ ನಡುವೆ ದ್ವೇಷದ ಗೋಡೆ ಕಟ್ಟಲು ಪ್ರಯತ್ನಿಸುತ್ತಿದ್ದಾರೆ. ಆ ಗೋಡೆಗಳನ್ನು ಒಡೆದು ಹಾಕಿದ್ದು ಈ ತಾಯಂದಿರ ಕಣ್ಣೀರು. ಸಚಿವರ ಮುಂದೆ ನಿಂತು 5 ವರ್ಷಗಳಿಂದ ನಾವು ಹೋಗದ ಕಚೇರಿ ಇಲ್ಲ ಎಂದು ಹೇಳುವ ಅವರ ಆ ಧ್ವನಿಯಲ್ಲಿ ನನಗೆ ಕೇವಲ ಬೇಡಿಕೆ ಕೇಳಿಸಲಿಲ್ಲ, ಅಲ್ಲಿ ಭಾರತದ ಆತ್ಮದ ಕೂಗು ಕೇಳಿಸಿತು. ಕುರ್ಆನಲ್ಲಿ ಅಲ್ಲಾಹು ಹೇಳುತ್ತಾನೆ, ಲಾ ಯನ್ಹಾಕುಮುಲ್ಲಾಹು ಅನಿಲ್ ಲದೀನ ಲಂ ಯುಕಾತಿಲೂಕುಂ ಫಿದ್ದೀನಿ ಅನ್ ತಬರ್ರೂಹುಂ ವ ತುಕ್ಸಿತೂಹು ಇಲೈಹಿಂ. ಧರ್ಮದ ವಿಷಯದಲ್ಲಿ ನಿಮ್ಮೊಂದಿಗೆ ಯುದ್ಧ ಮಾಡುವವರೊಂದಿಗೆ ಒಳಿತಿನಿಂದ ಮತ್ತು ನ್ಯಾಯದಿಂದ ವರ್ತಿಸುವುದನ್ನು ಅಲ್ಲಾಹು ನಿಷೇಧಿಸುವುದಿಲ್ಲ. ಸೂರತ್ ನೋಡಿ, ಇದೇ ಕಾರಣಕ್ಕೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, ಖೈರುನ್ ನಾಸಿ ಮನ್ ಯನ್ಫಉನ್ ನಾಸ್. ಜನರಲ್ಲಿ ಶ್ರೇಷ್ಠರು ಎಂದರೆ ಜನರಿಗೆ ಉಪಕಾರ ಮಾಡುವವನು. ಗಮನಿಸಿ, ಮಾಡುವ ಬಂಧುಗಳೇ, ಮುಸ್ಲಿಮರಿಗೆ ಉಪಕಾರ ಎಂದು ಹೇಳಲಿಲ್ಲ, ಜನರಿಗೆ ಎಂದಿದ್ದಾರೆ. ಇದೇ ನಿಜವಾದ ಇಸ್ಲಾಂ, ಇದೇ ನಿಜವಾದ ಸನಾತನ ಧರ್ಮ, ಇದೇ ನಿಜವಾದ ಕ್ರೈಸ್ತ ಧರ್ಮ, ಇದೇ ನಿಜವಾದ ಸಿಖ್ ಧರ್ಮ, ಇದೇ ನಿಜವಾದ ಭಾರತ.
ಒಬ್ಬ ಹಿಂದೂ ಮಹಿಳೆಯ ಕಣ್ಣೀರಿಗೆ ಮುಸ್ಲಿಂ ತಾಯಿಯ ಹೃದಯ ಕರಗಿದ ಕ್ಷಣದಲ್ಲಿ ಅಲ್ಲಿ ದ್ವೇಷ ಸೋತಿದೆ, ರಾಜಕೀಯ ಸೋತಿದೆ, ಜಾತಿ ಸೋತಿದೆ. ಗೆದ್ದದ್ದು ಕೇವಲ ಪ್ರೀತಿ, ಗೆದ್ದದ್ದು ಮಾನವೀಯತೆ, ಗೆದ್ದದ್ದು ಭಾರತದ ಆತ್ಮ. ಕೊನೆಯಲ್ಲಿ ನನ್ನ ದುವಾ, ಅಲ್ಲಾಹುಮ್ಮ ಅಲ್ಲಿಫು ಬೈನ ಕುಲೂಬಿನ ವ ಅಸ್ರಿಹ್ ಝಾತ ಬೈನಿನ ವಹ್ದಿನ ಸುಬಲ ಸಲಾಂ. ಓ ಅಲ್ಲಾಹ್, ನಮ್ಮ ಹೃದಯಗಳನ್ನು ಒಂದಾಗಿಸು, ನಮ್ಮ ನಡುವಿನ ಸಂಬಂಧಗಳನ್ನು ಸರಿಪಡಿಸು, ನಮಗೆ ಶಾಂತಿ ಮಾರ್ಗವನ್ನು ತೋರಿಸು. ಬಂಧುಗಳೇ, ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ, ಯಾಕಂದರೆ ಕೆಲವೊಮ್ಮೆ ಒಂದು ಕಣ್ಣೀರು 1000 ಭಾಷಣಕ್ಕಿಂತ ದೊಡ್ಡ ಕ್ರಾಂತಿ ಮಾಡುತ್ತದೆ. ಮತ್ತು ಇವತ್ತು ಈ ಮುಸ್ಲಿಂ ತಾಯಂದಿರ ಕಣ್ಣೀರು ಇಡೀ ದೇಶಕ್ಕೆ ಮನುಷ್ಯತ್ವದ ನಿಜವಾದ ಅರ್ಥವನ್ನು ನೆನಪಿಸುತ್ತದೆ. ನೋಡಿ ಪ್ರೀತಿಯ ಸಹೋದರರೇ, ಈ ಒಂದು ದೃಶ್ಯ ಬಹಳ ನೋಡುವಾಗಲೇ ತುಂಬ ಆಶ್ಚರ್ಯವಾಗುತ್ತದೆ. ಇನ್ಶಾ ಅಲ್ಲಾಹ್ ಮತ್ತೆ ಸಿಗೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.